ಸ್ವಂತ ಊರು. ಇಲ್ಲಿಂದ ನಮ್ಮ ಈ ವಿದ್ಯಾಭ್ಯಾಸ ಹುಣಸೂರು ತಾಲೂಕಲ್ಲಿ ಆಗಿ ನಮ್ಮ ಜನಾಂಗದವರು ಇವತ್ತೊಂದು ನಿಜ ಹೇಳಬೇಕಂದ್ರೆ ಇವತ್ತೊಂದು ಐತಿಹಾಸಿಕ ದಿನ. ಸ್ವಲ್ಪ ಹಳೆ ವ್ಯತ್ಯಾಸಗಳಿತ್ತು. ಸುಮಾರು ವರ್ಷದಿಂದ ಈ ಕಟ್ಟಡ ಹಿಂಗೆ ಇತ್ತು. ಆಲ್ಮೋಸ್ಟ್ ಒಂದು 8 ತಿಂಗಳ ಹಿಂದೆ ವಿಧಾನಸಭಾ ಶಾಸಕರು ಹರೀಶ್ ಗೌಡರು ಈ ಕಟ್ಟಡ ಕಾರ್ಯಕ್ರಮ ನಮ್ಮದೇ ಪೂರ್ಣ ಹೊಣೆ ಅಂತ ಇದೇ ಸಂದರ್ಭದಲ್ಲಿ ಮಾತಾಡಿದರು. ಇವತ್ತು ಒಂದು 60 ಲಕ್ಷ ಅಷ್ಟು ದುಡ್ಡು ಬಂದಿರಬೇಕು ಈಗ ಅಂತ ಅನಿಸ್ತಾ ಇದೆ. ದೇವೇಗೌಡರು ಕೊಟ್ಟಿದ್ದಾರೆ, ಹರೀಶ್ ಗೌಡರು ಕೊಟ್ಟಿದ್ದಾರೆ, ಮತ್ತು ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಾವೇನು ಹೇಳೋದಂದರೆ ಈ ಹುಣಸೂರು ತಾಲೂಕಲ್ಲಿ ನಮ್ಮ ಜನಾಂಗದವರು ತುಂಬ ಜಾಸ್ತಿ ಜನ ಇದೆ. ಈ ಥರ ಸಮುದಾಯ ಭವನ ಒಂದು ಆದಾಗ ನಾವು ನಮ್ಮಲ್ಲಿರೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದು, ಮತ್ತು ಕೆಲವರಿಗೆ ವಸತಿ ಯೋಜನೆಗಳು ಮಾಡ್ಬೋದು, ಮತ್ತು ಇನ್ನು ಕೆಲವ್ರಿಗೆ ಯಾರಿಗೋ ಪಾಪ ಬಡವರಿಗೆ ಕಷ್ಟ ಸುಖ ಆರೋಗ್ಯ ಯಾರಿಗೂ ಹುಷಾರಿರಲ್ಲ ಅಂಥವ್ರಿಗೆ ಒಂದಷ್ಟು ಕೈಲಾದಂಥ ಸಹಾಯ ಮಾಡ್ಬೋದು. ಈ ನಿಟ್ಟಿನಲ್ಲಿ ಈ ಥರ ಸಮುದಾಯ ಭವನ ಬೇಗ ಆಗಿ ನಾವು ಒಂದು ಇದರಲ್ಲಿ ಆದಾಯ ತಗೊಂಡಾಗ ನಮ್ಮಲ್ಲಿರೋ ಜನಗಳಿಗೆ ಈ ಹುಣಸೂರು ತಾಲೂಕಲ್ಲಿ ನಾವು ಹೆಚ್ಚು ಜನ ಇದ್ದೀವಿ. ಇಡೀ ಮೈಸೂರು ಜಿಲ್ಲೆಯಲ್ಲಿ ಹುಣಸೂರು ತಾಲೂಕಿನಲ್ಲಿ ಹೆಚ್ಚು ಗಾಣಿಗಳಿರೋದು. ನನಗನ್ಸುತ್ತೆ ಒಂದು 10,000 ಕೋಟೆ ಬರ್ಬೋದು ಅನ್ಸುತ್ತೆ. ನಮ್ಮ ಜನಾಂಗದವರು ತುಂಬ ಜನ ಈಗ ಅಧ್ಯಕ್ಷರಾಗಿದ್ದಾರೆ, APCME ಅಧ್ಯಕ್ಷರಾಗಿದ್ದಾರೆ ಬಾಬು, ಸುಮಾರು ಜನ ಅಧಿಕಾರಿಗಳಿದ್ದಾರೆ, ಮತ್ತು ಜನಾಂಗದ ಮುಖಂಡರುಗಳು ಜನಾಂಗದ ಊರಿನಲ್ಲಿ ಎಲ್ಲ ಹಳ್ಳಿನಲ್ಲಿರೋರು ಬೆಂಗಳೂರು ಮೈಸೂರಿನಲ್ಲಿ ವಿದ್ಯಾವಂತರಾಗಿ ಸಂಸ್ಥೆಗಳು ಕಟ್ಕೊಂಡಿದ್ದಾರೆ. ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟರ್ಗಳಾಗಿದ್ದಾರೆ. ಅವರಿಂದಲೂ ಸಹ ನಾವು ದೇಣಿಗೆ ತೊಗೊಂಡ್ಬಂದು ಈ ಸಮುದಾಯ ಭವನನ ಬಹಳ ಬೇಗವಾಗಿ ಶೀಘ್ರವಾಗಿ ಮಾಡೋದು ಅಂತ ನಮಗೆ ಅದು ಬದ್ಧತೆ, ಮತ್ತು ಅದ್ರ ಜೊತೆಗೆ ನಾವು ಆ ನಿಟ್ಟಿನಲ್ಲಿ ಭಾಳ ಕೆಲಸ ಮಾಡ್ತೀವಿ. ನಾನು ಫಸ್ಟ್ ಟೈಮ್ ಬಂದಾಗಲೇ ನಾನು ಸ್ವಲ್ಪ ದುಡ್ಡು ಕೊಡಬೇಕಂತ ಅಂದ್ಕೊಂಡಿದ್ದೆ. ನಾನು ಈ ಸಮುದಾಯ ಭವನ ನೋಡಿದಾಗ ಈಗಲೂ ನಾನು ಹೇಳ್ತೀನಿ, ನನ್ನ ಕೈಯಿಂದ ಏನಾರ ಸಹಾಯ ಬೇಕು ಅಂದರೆ ನಾನು ಇಮಿಡಿಯೇಟಾಗಿ 2 ಲಕ್ಷ ರೂಪಾಯಿ ಕೊಡೋಕ್ಕೆ ರೆಡಿ. ನಾನು ಇದನ್ನು ಮೊನ್ನೆ ಹೋದ ವಾರನೇ ಹೇಳಬೇಕಂತಿದ್ದೆ, ಎಲ್ಲರ ಮುಂದೆ ಹೇಳ್ತಿದ್ದೆ. ಶಾಸಕರು ಕೊಡೋದು ಕೊಡಲಿ, ಶಾಸಕರು ಏನು ಮಾಡ್ತಾರೋ ಮಾಡಲಿ, ನಮಗದು ತುಂಬ ಸಂತೋಷ. ನಮ್ಮ ಜನಾಂಗದವರು ನಮಗೆ ಈ ಪ್ರೀತಿ, ಒಂದು ವಿಶ್ವಾಸ, ನಮ್ಮ ಜನಾಂಗಕ್ಕೆ ನಾವೇನಾರ ಮಾಡಬೇಕು ಅಂತ ನಮಗೂ ಆಸೆ ಇದೆ. ನಮಗೇನು ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಅಷ್ಟೇ ನಮ್ಮ ಉದ್ದೇಶ. ನಾವು ಯಾರನ್ನೂ ಅವ್ರು ಹಂಗಿರಬೇಕು ಇವ್ರು ಹಂಗಿರಬೇಕು ಅವ್ರು ಜಗಳ ಮಾಡಬೇಕು ಇದೆಲ್ಲ ಇಲ್ಲ. ಅವ್ರು ಹೇಳ್ದಂಗೆ ಸ್ವಲ್ಪ ನಮ್ಮಲ್ಲಿ ಏನೋ ಈ ಹೊಂದಾಣಿಕೆ ಕೊರತೆ ಇದೆ. ನಮ್ಮದೊಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಜಗಳ ಆಡ್ದಂಗೆ ನಮ್ಮ ಜನಾಂಗದಲ್ಲೂ ಇರ್ತಾರೆ. ಆದರೆ ನಾವು ಅನುಸರಿಸ್ಕೊಂಡು ಹೋಗಬೇಕು. ಕೂತಿ ಮಾತಾಡಿದ್ರೆ ಸಮಸ್ಯೆ ಬಗೆಹರ್ತದೆ. ನಾನು ಎಲ್ಲ ಮುಖಂಡರುಗಳಿಗೂ, ಹಿರಿಯ ಮುಖಂಡರುಗಳಿಗೆ ಏನು ಹೇಳೋದಂದರೆ, ದಯವಿಟ್ಟು ತಮ್ಮ ವೈಯಕ್ತಿಕ ಎಲ್ಲ ಬಿಟ್ಟು, ವೈಯಕ್ತಿಕ ಸಮಸ್ಯೆಗಳು ಪ್ರತಿಷ್ಠೆಗಳನ್ನೆಲ್ಲ ಬಿಟ್ಟು ಮುಂದಿನ ಜನಾಂಗದ ಪೀಳಿಗೆಗೆ ನೀವೇನಾರ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಜನಾಂಗ ಮುಂದುವರಿತದೆ. ಇಲ್ಲಾಂದರೆ ಜನಾಂಗದವರು ಹೊಸ ಜನ್ರೇಷನ್ ಬಂದಾಗ, ಹೊಸ ಯುವಕರು ಯುವತಿಯರು ಬಂದಾಗ ಈ ಹಳೆ ಜನಗಳನ್ನು ಅವರು ತೆಗೆದಾಕ್ಬೋದು. ಆ ಥರ ಚಾನ್ಸಸ್ಸು ಉಂಟು. ದಯವಿಟ್ಟು ಎಲ್ಲರೂ ಈ ಹುಣಸೂರಿನಲ್ಲಿರೋ ಎಲ್ಲ ನಾಗರಿಕ ಬಂಧುಗಳು, ನಮ್ಮ ಸಮಾಜದ ಬಂಧುಗಳಿಗೆ ವಿನಂತಿ ಮಾಡೋದೇನೆಂದರೆ, ಎಲ್ಲರೂ ಒಗ್ಗಟ್ಟಾಗಿ ಏನು ಬೇಕೋ ಸಹಾಯ, ಹಣಕಾಸು ಬೇರೆಯವ್ರನ್ನಾರ ಕೇಳೋಣ, ನಾವು ಕೊಡೋಣ, ನಮ್ಮ ಕೈಲಾದಷ್ಟು ಕೊಡ್ತೀವಿ. ನಾನು ಇವತ್ತು ಇನ್ನೂ ಒಂದು ಹೇಳ್ತೀನಿ, ಯಾರಿಗಾರ ವಿದ್ಯಾಭ್ಯಾಸ, ಯಾರಿಗಾರ ಹುಷಾರಿಲ್ಲ ಅಂದರೆ ನೀವು ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ನನ್ನ ಕೈಲಾದಷ್ಟು ಕೊಡ್ತೀನಿ, ಇಲ್ಲ ಅಂತ ನಾನು ಹೇಳೋಣ. ಇದು ನಾನು ಹುಣಸೂರಿಗೆ ಮಾತ್ರ ಸೀಮಿತ ಇಲ್ಲ ಅಣ್ಣ, ಇಡೀ ಕರ್ನಾಟಕ ಜಿಲ್ಲೆ 16 ಜಿಲ್ಲೆ ಗಾಣಗಳಿಗೂ ನಾನು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ತುಮಕೂರು, ಕೋಲಾರ, ಹಾಸನ, ಚಿಂತಾಮಣಿ, ಕುಮಟಾ, ದಿನಕರ್ ಶೆಟ್ಟರು ಕುಮಟಾ MLA ಕರ್ಕೊಂಡ್ಬರ್ಬೇಕು ಅಂತ ನಾನು ರಾಕಸಮ ಹಬ್ಬಕ್ಕೆ ರೆಡಿ ಮಾಡಿದ್ದೆ. ಅವರು ನನಗೆ ಸ್ವಂತ ಮಾವನೇ ಆಗಬೇಕು. ಮೋಹನ್ ಶೆಟ್ಟರು ಇದಕ್ಕೆ ಕೊಟ್ಟವರೇ ಅಂದರೆ ಮೋಹನ್ ಶೆಟ್ಟಿ ನನಗೆ ಮಾವ ಆಗಬೇಕು. ನಾವು ಅವರ ಹೆಂಡತಿ ನನಗೆ ಅತ್ತೆ ಆಗಬೇಕು. ನನ್ನ ಸಂಬಂಧ ನೋಡಿ, ನಾನು ಹುಣಸೂರು ತಾಲೂಕು ರತ್ನಾಪುರಿ, ಬಟ್ ಅಲ್ಲೂ ಹೋಗಿ ಅಂದರೆ ನಮ್ಮ ಜನಾಂಗದವರು ಎಲ್ಲ ಒಗ್ಗಟ್ಟಾಗಿ ನಾವು ಹೇಳೋದು. ಈಗ ಅನಂತವ್ರು ಬರಬೇಕಾಗಿದ್ದೀವಿ ಒಂದು ಕಾರ್ಯಕ್ರಮಕ್ಕೆ, ನಿಗಮ ಮಂಡಳಿ ಅಧ್ಯಕ್ಷರಾದರು. ಅವರು ನಿನ್ನೆ ಹೇಳ್ತಾಯಿದ್ರು, ಯೋಗೀಶ್ ನೀವು ಹೋಗಿ ಎಲ್ಲ ಮಾತಾಡಿ, ಏನು ಬೇಕೋ ನನ್ನ ಸಹಕಾರ ನಾನು ಮಾಡ್ತೀನಿ. ನಾನು ನೆಕ್ಸ್ಟ್ ಈಗ ನಿಗಮ ಮಂಡಳಿಯಿಂದ ಏನಾರ ನನ್ನಿಂದ ಸಹಾಯ ಬೇಕಾ ಮಾಡೋಣ. ನಮ್ಮ ಜನಾಂಗದವರು ಒಗ್ಗಟ್ಟಾಗಿದ್ದಾಗ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಆರ್ಥಿಕವಾಗಿ ನಾವು ಪ್ರಬಲವಾಗ್ತಾ ಇದ್ದೀವಿ. ಜನಾಂಗನೂ ಮುಂದೆ ಬೆಳೀತಾ ಇದೆ. ಈಗ ಪ್ರಾಂಶುಪಾಲರಾಗಿದ್ದಾರೆ ಹುಣಸೂರಿನಲ್ಲಿ, ಬಾಬು ಅವರಾಗಿದ್ದಾರೆ. ಇದು ಸುಮಾರು ಜನ ಹೊಸ ಜನ್ರೇಷನ್ಗಳು ಒಳ್ಳೆ ಉದ್ಯೋಗ MLA ಹೇಳ್ದಂಗೆ ಏನು ಬೇಕಾದ್ರೂ ಆಗ್ಬೋದು. ಇವತ್ತು ಕುಮಟಾದಲ್ಲಿ 2,000 ಓಟ್ ಇರೋದು ಗಾಣಗರದು, 30 ವರ್ಷ ಗಾಣಗರ MLA ಇದ್ದಾರೆ. ಹುಣಸೂರಲ್ಲಿ 10,000 ಓಟ್ ಇದೆ. ನಾನು ಹೇಳೋದು, ಇದು 22 ಕಾನ್ಸ್ಟಿಟ್ಯೂನ್ಸಿಲಿ ನಮ್ಮ ಗಾಣಿಗರು ನಿರ್ಣಯ ಮಾಡ್ಬೋದು MLAನ. 22 ಕಾನ್ಸ್ಟಿಟ್ಯೂನ್ಸಿ ಕರ್ನಾಟಕದಲ್ಲಿ ನಾವು ಗುರುತಿಸಿದ್ದೀವಿ. ಮುಂದೆ ಎಲ್ಲ ಊರಲ್ಲಿ ಹೋಗಿ ಜನಾಂಗನ ಒಗ್ಗಟ್ಟು ಮಾಡೋದು ಒಂದೇ ನಮ್ಮ ಕೆಲಸ. ಅದಕ್ಕೆ ನಾನು ಎಲ್ಲ ಮಾನ್ಯರು ಈ ವೇದಿಕೆ ಮೇಲಿರೋರು ಕೇಳ್ಕೊತೀನಿ, ಇದ್ರ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತೊಂದು ಐತಿಹಾಸಿಕ ದಿನ, ಎಲ್ಲರಿಗೂ ಶುಭಾಶಯ. ಈ ಕಾರ್ಯಕ್ರಮದ ಮುಖಾಂತರ
ನಿಮ್ಮ ಸಮೂಹದ ಜನತೆಗೆ ಏನು ಸಂದೇಶ ನೀಡ್ತಾ ಇದ್ದೀರಾ ಸರ್? ಇಲ್ಲ, ನಾವು ಹೊಸ ಯುವಕರುಗಳು ಈಗ ನಮ್ಮಲ್ಲಿರೋ ವಿದ್ಯಾವಂತರುಗಳು ಮತ್ತು ಹಳ್ಳಿನಲ್ಲಿರೋ ರೈತ ವರ್ಗ ಮತ್ತು ಕಾರ್ಮಿಕ ವರ್ಗದವರು, ಸಣ್ಣ ಸಣ್ಣ ಕೆಲಸ ಮಾಡೋರು, ಇವರೆಲ್ಲ ಈ ಸಂಘ ಸಂಸ್ಥೆಗೆ ಬರಬೇಕು. ಇವರೆಲ್ಲ ಹೊಸ ವಿದ್ಯಾವಂತರುಗಳು ಜನ್ರೇಷನ್ ಬರಬೇಕು. ಹೊಸ ಜನ್ರೇಷನ್ ಬಂದಿಲ್ಲ ಅಂದರೆ ಸಂಘ ಸಂಸ್ಥೆ ಉಳಿಯಲ್ಲ. ಎಲ್ಲ ನಾವೀಗ ಹಳೆ ನೀರು ಬಂದಂಗೆ ಹೊಸ ನೀರು ಬಂದಂಗೆ ಹಳೆ ನೀರು ಹೋಗಬೇಕು. ಈಗ ಹಳೆ ನೀರು ಹೋಗ್ತಾ ಇಲ್ಲ. ಹಳೆ ನೀರು ಹೋಗ್ತಿರೋದ್ರಿಂದಲೇ ಇದೆಲ್ಲ ಸಮಸ್ಯೆ. ಹೊಸ ನೀರಿಗೆ ನಾನು ಹೇಳೋದು, ಬಾಬಣ್ಣವ್ರ ಮಕ್ಕಳು ನೆಕ್ಸ್ಟ್ ಬರಬೇಕು, ಇಲ್ಲ ಶಿವಣ್ಣವ್ರ ಮೊಮ್ಮಕ್ಕಳು ಬರಬೇಕು, ನಾಗರಾಜ್ ಅವ್ರ ಮಕ್ಕಳು ಬರಬೇಕು, ರಮೇಶನ್ ಮಗ ಬರ್ಬೋದು, ಇಲ್ಲ ನಮ್ಮ ಬೇರೆ ಬೇರೆ ಯುವಕರುಗಳು ಬರಲಿ. ಹೆಚ್ಚು ಹೆಚ್ಚು ಯುವಕರು ತೋರಿಸ್ಕೊಂಡಾಗ ಸಮಾಜ ಮುಂದುವರಿಯೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ನಮ್ಮ ಜನಾಂಗದ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೆಂಗಳೂರು, ಮೈಸೂರು, ಚಾಮರಾಜನಗರ, ನಂಜನಗೂಡು ಎಲ್ಲ ಊರಿಂದಲೂ ನಾವು ಕರೆದಿದ್ದೋ, ಆಹ್ವಾನ ಕೊಟ್ಟಿದ್ದೋ, ಎಲ್ಲ ಬಂದಿದ್ದಾರೆ. ಈ ಹುಣಸೂರು ಗಾಣಗರಿಗೆ ಎಲ್ಲರೂ ಸಹಾಯ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಒಂದಾಗಿರಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದೆಲ್ಲದಕ್ಕೂ ನಾವು ಸಹಕಾರ ಮಾಡೋಣ. ಎಲ್ಲರಿಗೂ ಧನ್ಯವಾದ.